ತಕ್ಷಣ GSI ಅವರು ನಮಗೆ ಒಂದು ಸ್ಟಡಿ ಮಾಡಿ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ರು. ಆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕೆಲವೊಂದು ಇಮಿಡಿಯೇಟ್ ಮೆಷರ್ಸ್ ಅನ್ನು ಮಾಡಬೇಕು ಅಂತ ಅವ್ರು ಹಾಕಿಕೊಟ್ಟಿದ್ರು, ಒಂದು 4-5 ಪಾಯಿಂಟ್. ಅದರಲ್ಲಿ ಮೇಯ್ನ್ ಏನಿತ್ತು, ವಾಟರ್ ಚಾನಲ್ಸ್ ಇರೋದು ಗುಡ್ಡ ಮಧ್ಯದಲ್ಲಿ ಬರ್ತಾ ಇದೆ, ಸೊ ಅದು ಡೈವರ್ಟ್ ಮಾಡಿ ಬರೋ ಥರ ಮಾಡಬೇಕು, ಡ್ರೈನ್ಸ್ ಕ್ಲಿಯರೆನ್ಸ್ ಮಾಡಬೇಕು, ವಾಟರ್ ಫ್ಲೋ ಮಾಡೋದಕ್ಕೆ ಅಲೋ ಮಾಡಬೇಕು ಅಂತ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅವ್ರು ಹಾಕಿರೋದು ಸ್ಪಾಟರ್ಸ್ ಅಂತ, ಅಂದರೆ ಫಿಸಿಕಲಿ ಅಲ್ಲಿ ಜನ ಒಬ್ಬರು ಇದ್ದು ಶಿಫ್ಟ್ ಮೇಲೆ ವಿತ್ ವೆಹಿಕಲ್ಸ್ ಇದ್ದು ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಾದರೂ ಸಮಸ್ಯೆ ಕಂಡು ಬಂದರೆ, ಅಂದರೆ ಕೆಲವೊಂದು ಇಂಡಿಕೇಟರ್ಸ್ ಇದೆ ಅದಕ್ಕೆ, ಮಣ್ಣು ಬಲ್ಜ್ ಆಗೋದು, ಇಲ್ಲ ಮಣ್ಣು ಕೆಳಗಡೆ ಬರೋದು, ಮರ ಸೈಡ್ಗೆ ಇನ್ಕ್ಲೈನ್ ಆಗೋದು, ಕಂಬಗಳು ಇನ್ಕ್ಲೈನ್ ಆಗೋದು, ಆ ಥರ ಕೆಲವೊಂದು ಅಬ್ಸರ್ವೇಷನ್ಸ್ ಮಾಡ್ಬೋದು. ಆ ಥರ ಏನಾದರೂ ಕಂಡು ಬಂದರೆ ತಕ್ಷಣ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇನ್ಫಾರ್ಮ್ ಮಾಡಿ, ನಿಯರೆಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಟ್ರಾಫಿಕನ್ನು ಆ ಭಾಗದಲ್ಲಿ ಸ್ಟಾಪ್ ಮಾಡಬೇಕು ಅಂತ ಇದೆ. ಸೊ ಈ ಎಲ್ಲ ಕಂಡೀಷನನ್ನು ಹಾಕಿ ಅಲ್ಲಿ ಬ್ಯಾರಿಕೇಡಿಂಗ್ ಹಾಕಬೇಕು. ಅದು ಪೊಲೀಸ್ ಅವರು ಡಿಸೈಡ್ ಮಾಡ್ತಾರೆ ಎಲ್ಲಿ ಬ್ಯಾರಿಕೇಡಿಂಗ್ ಹಾಕಬೇಕು ಅಂತ. 20 km/h ಡಿಸ್ಟೆನ್ಸ್ ಸ್ಪೀಡಲ್ಲಿ ವೆಹಿಕಲ್ ವೆಯ್ಟ್ ಕೂಡ ಅವರು ನೋಡಿಬಿಟ್ಟು ಕಳಿಸ್ತಾರೆ. ಸೊ ಈ ಥರ ಕೆಲವೊಂದು ಕಂಡೀಷನ್ ಹಾಕಿ ಪೊಲೀಸ್ ಅವರಿಗೆ ರೆಗ್ಯುಲೇಟ್ ಮಾಡಿ ಅಲೋ ಮಾಡಿ ಅಂತ ಈಗ ನಾವು ಪತ್ರ ಬರೀತಾ ಇದ್ದೀವಿ. ಇವತ್ತು ನನ್ನ ಕಡೆಯಿಂದ ಪೊಲೀಸ್ ಅವರಿಗೆ ಕಳಿಸ್ತೇನೆ, ಅದರ ಮೇಲೆ ಅವರು ಡಿಸಿಷನ್ ತಗೊಳ್ತಾರೆ. ಅವರು ನಮ್ಮ ಜಿಲ್ಲೆನಲ್ಲಿ ಬಂದಿದ್ದಾರೆ. ಎಂಟೈರ್ ಸ್ಟ್ರೆಚ್ ಗೋವಾದಿಂದ ಕುಂದಾಪುರ ತನಕ ಎಂಟೈರ್ ಸ್ಟ್ರೆಚ್ ಅವರು ಅನಲೈಸ್ ಮಾಡ್ತಾ ಇದ್ದಾರೆ. ಅವರು ಅನಲೈಸ್ ಮಾಡಿ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ನಮಗೆ ಕೊಡ್ತೀನಿ ಅಂತ ಹೇಳಿದರು. ಸೊ ಆ ಕ್ರಿಟಿಕಲ್ ಪಾಯಿಂಟ್ಸಲ್ಲೂ ನಾವು ಸಿಮಿಲರ್ ಮೆಷರ್ಸ್ ನಾವು ತಗೊಳ್ತೀವಿ. ಏನು ಅವ್ರ ರಿಪೋರ್ಟಲ್ಲಿ ಮೆಷರ್ಸ್ ಅಂತ ಹೇಳ್ತಾರೋ ಅದೇ ಪ್ರಕಾರ ಅದು ಕೂಡ ನಾವು ತಗೊಳ್ತೀವಿ. ಅದು ಅಲ್ಲದೆ ನಮ್ಮ ಜಿಲ್ಲೆನಲ್ಲಿ ಹಿಂದೆ ಒಂದು ರಿಪೋರ್ಟ್ ಇತ್ತು, 2-3 years ಬ್ಯಾಕ್ ರಿಪೋರ್ಟ್, 429 ಪ್ಲೇಸಸ್ಸಲ್ಲಿ ಪಾಸಿಬಲ್ ಲ್ಯಾಂಡ್ಸ್ಲೈಡ್ ಆಗ್ಬೋದು. ಅದರಲ್ಲಿ ಕ್ಲಾಸಿಫಿಕೇಶನ್ ಕೊಟ್ಟಿದ್ರು, ಸಿವಿಯರ್ ಇದೆ, ಮೈಲ್ಡ್ ಇದೆ, ಮಾಡರೇಟ್ ಇದೆ ಮತ್ತು ಲೋ ರಿಸ್ಕ್ ಇದೆ ಅಂತ. ಅಲ್ಲೂ ಕೂಡ ಈ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಡಿಸಿಷನ್ಗೆ ಬಂದಿದ್ದೀವಿ, ಗ್ರಾಮ ಪಂಚಾಯತ್ ಸಪೋರ್ಟ್ ತಗೊಂಡು. ಅದು ಕೂಡ ಮುಂದೆ ಆಗುತ್ತೆ. SP ಅವರು ಇವತ್ತು ಬಂದಿದ್ದಾರೆ ಬರ್ತಲ್ಲಿಂದ. ಸೊ ಇವತ್ತು ಈವ್ನಿಂಗ್ ಡಿಸಿಷನ್ ಆಗುತ್ತೆ. ಆಲ್ ದಿಸ್ ಹ್ಯಾಪನ್ ಡ್ಯೂರಿಂಗ್ ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡ್ ಅಕ್ವಿಸಿಷನ್ ಇಸ್ ಪೆಂಡಿಂಗ್, ಅಂದರೆ ಸ್ಟಾರ್ಟ್ ಆಗಿರೋ 2013, ಆಲ್ಮೋಸ್ಟ್ 10 years ಬ್ಯಾಕ್ ಶುರುವಾಯಿತು. ಸೊ ಈಗ ಪ್ರೆಸೆಂಟ್ಲಿ ನಮಗೆ ಈ ಮಾನ್ಸೂನ್ 2 months ನಾವು ಪ್ರಯಾರಿಟಿ ಮೇಲೆ ಸೇಫ್ಟಿಯಾಗಿ ಹೋಗಬೇಕಾಗುತ್ತೆ. ದೆನ್ ವಿ ವಿಲ್ ಥಿಂಕ್ ಅಬೌಟ್ ಲಾಂಗ್ ಟರ್ಮ್ ಮೆಷರ್ಸ್ ಏನು ಮಾಡ್ಬೋದು ಅಂತ. ಈಗ ಸದ್ಯಕ್ಕೆ ಮಾನ್ಸೂನ್ಗೆ ವಿ ಆರ್ ಡೂಯಿಂಗ್ ದಿಸ್ GSI ರಿಪೋರ್ಟ್ ಆ್ಯಂಡ್ ಅವ್ರದ್ದು ಒಂದು ಟೆಕ್ನಿಕಲ್ ಕಮಿಟಿ ಇದ್ದಾರೆ, ದೇ ಹ್ಯಾವ್ ಟೆಕ್ನಿಕಲ್ ಕನ್ಸಲ್ಟೆಂಟ್ IRB ಅವರು. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಅವ್ರು ಮಾಡಲೇಬೇಕು. ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ನಾವು ಇನ್ಸಿಸ್ಟ್ ಮಾಡ್ತೀವಿ.